ನೀವು ಈ ತರ ನೆಗ್ಲೆಕ್ಟ್ ಮಾಡಿ ಕುರಿ ಸತ್ತೋಗಂಗೆ ಮಾಡ್ಕೋಬೇಡಿ. ನಾವು ಸ್ವಲ್ಪ ಲೇಟ್ ಮಾಡಿದಕ್ಕೆ ನಮ್ಮ ಒಂದ್ ಕುರಿ PPRಗೆ ತುತ್ತಾಯ್ತು. ಬಹಳ ಬೇಜಾರಾಗ್ತಿದೆ. ಬಟ್ ಏನು ಮಾಡಕ್ಕಾಗಲ್ಲ. ಕುರಿ ತಂದ್ಮೇಲೆ ಫಾರ್ಮ್ಗೆ ಫಸ್ಟ್ PPR ಮಾಡಿಸಿ ದಯವಿಟ್ಟು. ನಾವು ಮಾಡಿದ ತಪ್ಪನ್ನ ನೀವು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. PPR ವೈರಸ್ ಬಂದಾದ್ಮೇಲೆ ಆ ಕುರಿ ಫಸ್ಟ್ ಡೇ ಫುಲ್ ವೀಕ್ ಆಯ್ತು. ಜ್ವರ ಬಂತು, ತಿನ್ನೋದ್ ಕಮ್ಮಿ ಮಾಡ್ತು, ಮಕ ಪೂರ್ತಿ ಡಲ್ ಆಯ್ತು. ಹಿಂಗಾಗ್ತಿದ್ದಂಗೆ ಡಾಕ್ಟರ್ನ ಕರ್ಸಿದ್ವಿ. ಅವ್ರು ಅವಾಗ್ಲೇ ಹೇಳಿದ್ರು ಇದು ಉಳಿಯೋದ್ ಕಷ್ಟ ಇದೆ ಅಂತ. ನೆಕ್ಸ್ಟ್ ಡೇ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಮೂಗು ಬಾಯಿಂದ ವೇಸ್ಟ್ ಬರಕ್ ಶುರು ಆಯ್ತು. ಕಂಪ್ಲೀಟ್ ಬಾಡಿ ಡ್ರೈ ಆಗ್ತಾ ಬಂತು. ಡೇ ಬೈ ಡೇ ವೀಕ್ ಆಗ್ತಾ ಬಂತು. ನೆಕ್ಸ್ಟ್ ಡೇ ಬಾಟಲ್ ಹಾಕ್ಸಿದ್ವಿ ಅಂದ್ರೆ NS. ಅವಾಗ ಅದಕ್ಕೆ ಸ್ವಲ್ಪ ಎನರ್ಜಿ ಬಂದಂಗಾಯ್ತು. ಓಡಾಡೋಕೆ ಶುರು ಮಾಡ್ತು. ನಮಗೂ ಸ್ವಲ್ಪ ಹಂಗೆ ಹೋಪ್ಸ್ ಬಂತು, ಹೆಂಗೋ ಚೆನ್ನಾಗಾದ್ರೆ ಸಾಕ್ಬಿಡಪ್ಪ ಅಂತ. ಅಂದ್ರೂ ಲೂಸ್ ಮೋಷನ್ ಆಗ್ತಾನೆ ಇತ್ತು. ನೆಕ್ಸ್ಟ್ ಡೇ ಮತ್ತೆ NS ಹಾಕ್ಸಿದ್ವಿ. ಮತ್ತೆ ಎನರ್ಜಿ ಬಂತು. ಮತ್ತೆ ಫುಲ್ ವೀಕ್ ಆಗ ಶುರು ಆಯ್ತು. ನೆಕ್ಸ್ಟ್ ಡೇ ಎದ್ದಳಕ್ ಆಗದಂಗ ಆಗೋಯ್ತು. ಡಾಕ್ಟರ್ಗೆ ಮತ್ತೆ ಕೇಳಿದ್ವಿ, ಡಾಕ್ಟರ್ ಬದುಕೋದಿಲ್ಲ ಅಂತಂದ್ರು. ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಹೋಗಿತ್ತು. ಬಹಳ ಬೇಜಾರಾಯ್ತು. ಸ್ವಲ್ಪ ಬೇಗ PPR ಮಾಡಿಸಿದ್ರೆ ಅದು ಬದುಕೋತಿತ್ತು. ಸೊ ಏನು ಮಾಡಕ್ಕಾಗಲ್ಲ. ಇದು ಇವತ್ತಿನ ಸ್ಟೋರಿ. ಫಾರ್ಮಿಂಗ್ ಅಂದ್ರೆ ಲಾಸ ಲಾಭನ ಕಮೆಂಟ್ ಮಾಡಿ.